ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮ್ಮೇಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ವಿಷಯ ಅಂತ ಅಂದರೆ, ಇದೇ ತಿಂಗಳು 18ನೇ ತಾರೀಕು ನನ್ನ ಮಗಳಿಗೆ ನಾಮಕರಣ ಮಾಡ್ತಾ ಇದ್ದೀವಿ, ಮೇ 18. ಸೊ ಹಂಗಾಗಿ ಒಂದು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು. ತೊಟ್ಲೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಮಂಚದ ಕೆಳಗಡೆ, ಸೊ ಅದನ್ನೆಲ್ಲ ಎತ್ಕೊಳ್ಬೇಕು. ಹಾಗೆ 19 ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಬಂತನ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಹೋಗಬೇಕು, ಪಾಪುದು ಎಲ್ಲ ಪ್ಯಾಕ್ ಮಾಡಬೇಕು. ಸೊ ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಾಮಕರಣ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀವಿ. ಫಸ್ಟ್ ಮನೇಲೆ ಮಾಡೋಣ ಅಂತ ಅನ್ಕೊಂಡು ಡಿಸೈಡ್ ಆಗಿದ್ವಿ, ಬಟ್ ಅದಾದಮೇಲೆ ಟೆಂಪಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಗಣೇಶ ಟೆಂಪಲಲ್ಲಿ. ಸೊ ಇವಾಗ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ತೊಟ್ಲೆಲ್ಲ ಎತ್ತಿಟ್ಕೊಬೇಕು. ಸೊ ಹಾಗೆ ನೋಡಿ, ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಟೈಮ್ ಬಂದು 8:45 ಆಗಿದೆ. ಇವತ್ತು ಒಂದು ಸ್ವಲ್ಪ ಲೇಟ್ ಆಗಿದ್ದೆ, ಅಂದರೆ 7 ಗಂಟೆಗೆ ಎದ್ದೆ. ನನ್ನ ಮಗಳು ಕೂಡ ಮಲಗಿದ್ಲು, ಇವತ್ತೇನೋ ಚಳಿ ಅಂತ. ಸೊ ಹಾಗಾಗಿ ನಾನು ಕೂಡ ಮಲಗಿದ್ದೆ. ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಬಿಸಿಲು ಜಾಸ್ತಿ ಆಗ್ತಾ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಸೆಕೆಗೂ ಅದಕ್ಕೂ. ಹಾಗಾಗಿ ಅವಳು ಆಟ ಆಡ್ತಿದ್ಲಲ್ವ, ಇದೇ ಟೈಮಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡೋಣ, ಮುಗ್ದೋಗುತ್ತೆ ಅಂತ ಹೇಳಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಸಿಗೆ ಕೂಡ ಮಂಚದಡ್ಡಿಲ್ಲ ಇಟ್ಬಿಡ್ತೀನಿ, ಹಾಗಾಗಿ ಇವಾಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಮಂಚದ ಕೆಳಗಡೆನೇ ತೊಟ್ಲಿಟ್ಟಿರೋದು. ಆ ತೊಟ್ಲು ನಾನು ಪಾಪುಗೆ 5 ತಿಂಗಳು 6 ತಿಂಗಳು ಇದ್ದಾಗಲೂ ಏನೋ ನಾನು ತೆಗೆದಿಟ್ಬಿಟ್ಟೆ. ಯಾಕೆ ಅಂತಂದರೆ ಅವಳು ತೊಟ್ಲಲ್ಲಿ ಮಲ್ಕೊತಿರ್ಲಿಲ್ಲ. ನೈಟ್ ಟೈಮು ತೊಟ್ಲಲ್ಲೇ ಮಲಗಿಸ್ತಾ ಇದ್ದೆ ನಾನು ಒಂದು 5 ತಿಂಗಳವರೆಗೂ ಕೂಡ. ಆವಾಗ ಅವಳು ಏನು ಮಾಡ್ತಾಯಿದ್ಲು ಅಂತಂದರೆ, ಎದ್ದುಬಿಟ್ಟು ಮಧ್ಯರಾತ್ರಿಲಿ ಅಳ್ತಾ ಇದ್ಲು. ಆವಾಗ ಪಕ್ಕದಲ್ಲಿ ಹಾಕ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೊಳ್ಳೋಳು. ಜೊತೆಗೆ ಬೆಳಗ್ಗೆ ಟೈಮು ಕೂಡ ಅವಳು ತೊಟ್ಲಲ್ಲೇನು ಆಟ ಆಡ್ತಾ ಇರಲಿಲ್ಲ. ಜೊತೆಗೆ ಬೆಳಗ್ಗೆ ಟೈಮಲ್ಲೇನೋ ತೊಟ್ಲಲ್ಲಿ ಅವಳನ್ನ ಮಲಗಿಸಿದ್ರೆ ತೊಟ್ಲಿಂದ ಕೆಳಗಡೆ ಬೀಳೋದಕ್ಕೆ ಟ್ರೈ ಮಾಡ್ತಾಯಿದ್ಲು, ತೊಟ್ಲು ಹಿಡ್ಕೊಂಡು ಸಪೋರ್ಟಾಗಿ. ಹಾಗಾಗಿ ಸುಮ್ಮನೆ ಯಾಕೆ ಬಿದ್ದಿದ್ರೆ ಅಂತ ಹೇಳಿಬಿಟ್ಟು ತೊಟ್ಲನ್ನ ಎತ್ತಿಟ್ಟಿದ್ದೆ. ಅಲ್ಲಿ ತೊಟ್ಲನ್ನ ತೂಗಬಾರ್ದು ಅಂತ ಹೇಳ್ತಾರೆ, ಒಂದು ಹೊಟ್ಟೆನೋ ಬರುತ್ತೆ ಅಂತ, ಹಾಗೆ ಇನ್ನೊಂದು ರೀಸನ್ ಇದೆ. ಸೊ ಹಾಗಾಗಿ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ತೊಟ್ಲನ್ನ ಎತ್ತಿಟ್ಬಿಟ್ಟೆ. ಹಾಗೆ ಇದು ಬಟ್ಟೆ ಏನಿದೆ ತೊಟ್ಲಲ್ಲಿ ತುಂಬಿಟ್ಟಿರೋದು ಎಲ್ಲ ಬಟ್ಟೆ ಕೂಡ ಊರಿಗೆ ಹೋಗೋದು. ನನ್ನ ತಮ್ಮನ ಬಟ್ಟೆಗಳೆಲ್ಲ ಇದ್ವಲ್ವ ಅವ್ನಿಗೆ ಆಗದೆ ಇರೋದು, ಸೊ ಅದನ್ನೆಲ್ಲ ಕೂಡ ಇದರಲ್ಲಿ ತುಂಬಿಟ್ಟಿದ್ದೆ. ಊರಿಂದ ಯಾರಾದರೂ ಬಂದರೆ ತೊಗೊಂಡು ಹೋಗ್ತಾರೆ ಯಾರಿಗಾದ್ರೂ ಆದರೆ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ತೊಟ್ಲಲ್ಲಿ ತುಂಬಿಟ್ಟು ಎತ್ತಿಟ್ಟಿದ್ದೆ. ಸೊ ಇವಾಗ ಇದನ್ನೆಲ್ಲನೂ ತೆಗೆದುಬಿಟ್ಟು ಹೊರಗಡೆ ಇಟ್ಬಿಡ್ತೀನಿ. ಯಾಕಂದರೆ ಇವಾಗ ಹೆಂಗಿದ್ರು ಬಂದೇ ಬರ್ತಾರೆ ನಾಮಕರಣಕ್ಕೆ ಅಲ್ವಾ, ಆ ಟೈಮಲ್ಲಿ ಎತ್ಕೊಂಡು ಹೋಗ್ತಾರೆ ಊರಿಗೆ ಅಂತ ಹೇಳಿ ಇದನ್ನೆಲ್ಲ ಕೂಡ ತೆಗೆದ್ಬಿಟ್ಟು ಇವಾಗ ಹೊರಗಡೆ ಇಟ್ಬಿಡ್ತೀನಿ. ಸೊ ಮತ್ತೆ ಮಂಚದ ಕೆಳಗಡೆನೇ ತಳ್ಳಿದ್ರೆ ಅವ್ರು ಬಂದಾಗ ಮತ್ತೆ ಎಳ್ದು ಎಲ್ಲ ಇದು ಮಾಡಬೇಕು, ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲನೂ ತೊಗೊಂಡೋಗಿ ಹೊರಗಡೆ ಇಟ್ಬಿಡ್ತೀನಿ, ಜಾಗ ಇದೆ. ಅವ್ರು ಬಂದಾಗ ನೋಡಿಬಿಟ್ಟು ಯಾವ್ದು ಬೇಕೋ ಅದನ್ನು ಎತ್ಕೊಂಡು ಹೋಗ್ತಾರೆ. ಸೊ ಇವಾಗ ತೊಟ್ಲನ್ನ ತೊಗೊಂಡೋಗಿ ಈಚೆಗಡೆ ಇಟ್ಟೆ. ತೊಟ್ಲೆಲ್ಲನೂ ಕೂಡ ಇವಾಗ ತೊಳೆದು ಎತ್ತಿಟ್ಕೋಬೇಕು. ಸೊ ನಮ್ಮ ಮನೇಲಿ ಜಾಸ್ತಿ ಬಟ್ಟೆಗಳೇ ಗೈಸ್, ಅದರಲ್ಲೂ ನನ್ನ ಬಟ್ಟೆಗಳಂತೂ ಹೆವಿ ಇದ್ದಾವೆ. ಆ ಕಡೆ ಫಸ್ಟ್ ಹೇಳ್ದೆ ಅಲ್ವಾ, ಅದೆಲ್ಲ ನನ್ನ ಬಟ್ಟೆಗಳೇ. ಎಷ್ಟೇ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ತೆಗೆದಾಕ್ತಾ ಇದ್ರೂ ಕೂಡ ಬಟ್ಟೆಗಳು ಬರ್ತಾನೆ ಇರ್ತವೆ ನನಗಂತೂ. ಸೊ ಈ ಸಲ ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ಗಂಡನ ಮನೇಲೂ ಕೂಡ ಒಂದು ಬೀರ್ ಬಟ್ಟೆಗಳು ಬಿದ್ದಿದ್ದಾವೆ, ಅದೆಲ್ಲನೂ ಕೂಡ ಕ್ಲೀನ್ ಮಾಡಿ ಯಾವುದೇ ಬೇಕೋ ಅದನ್ನ ಮಾತ್ರ ಇಟ್ಕೊತೀನಿ ಈ ಸಲ. ಇದನ್ನೆಲ್ಲ ಇವಾಗ ತೊಗೊಂಡೋಗಿ ಹೊರಗಡೆ ಇಟ್ಬಿಡ್ತೀನಿ. ಹೊರಗಡೆ ಇಟ್ಕೊಂಡು ಫಸ್ಟು ತಿಂಡಿ ಮಾಡ್ಕೊತೀನಿ. ಯಾಕಂದರೆ ಇವಾಗ ಪಾಪು ಕೂಡ ಮಲ್ಕೊಳ್ಳೋ ಟೈಮ್ ಆಯಿತು. ಬೆಳಿಗ್ಗೆ ಎದ್ದಿರ್ತಾಳಲ್ವ, ಸೊ ಒಂದು ಸ್ವಲ್ಪ ಹೊತ್ತು ಇವಾಗ ಮಲ್ಕೊತಾಳೆ. ಹಾಗಾಗಿ ತಿಂಡಿ ಮುಗಿಸ್ಕೊತೀನಿ ನಾನು. ತಿಂಡಿ ಮುಗಿಸಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಮಾಡಿಕೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡಿ ಮುಗಿಸ್ದೆ. ಇವಾಗ ಟೈಮ್ ಆಲ್ಮೋಸ್ಟ್ 12:30 ಆಗ್ತಾ ಇದೆ. ಗುಬ್ಬಿ ಇವಾಗ 11:45 12 ಗಂಟೆ ಆ ಟೈಮಲ್ಲಿ ಮಲ್ಕೊಂಡ್ಲು. ಇವತ್ತು ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ಲು. ಹಾಗೆ ಮೀಶೋಯಿಂದ ಒಂದು ಆರ್ಡರ್ ಕೂಡ ಬಂದಿತ್ತು. ಸೊ ಪಾಪುಗೆ ಅಂತ ಹೇಳಿ ನಾನು ಒಂದು ಲಂಗ ಬ್ಲೌಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದೊಂಥರ ಟ್ರೆಡಿಷ್ನಲ್ ಆಗೂ ಇದೆ, ಹಾಗೆ ಒಂದು ಸ್ವಲ್ಪ ಮಾಡ್ರನ್ ಲುಕ್ ಕೂಡ ಇದೆ ಇದರಲ್ಲಿ. ಹಾಗೆ ಇದೇನೋ ನನಗೆ ಒಂಥರ ಇಷ್ಟ ಆಯಿತು, ಸೊ ಹಾಗಾಗಿ ತರಿಸ್ದೆ. ಪಾಪುಗೆ ನಾಮಕರಣದ ದಿನ ಹಾಕಬೇಕಲ್ವಾ, ಜೊತೆಗೆ ಇಲ್ಲಿಂದ ನಾನು ಅಂದರೆ ಅಮ್ಮನ ಮನೆಯಿಂದ ಹೋಗಬೇಕಾದ್ರೂ ಕೂಡ ಹೊಸ ಬಟ್ಟೆನೇ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಹೇಳಿದರು. ಸೊ ಹಾಗಾಗಿ ಪಾಪುಗೆ ಅಂತ ಹೇಳಿ ಇದು ಡ್ರೆಸ್ನ ಆರ್ಡರ್ ಮಾಡಿದೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಡ್ರೆಸ್ಸು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅದ್ರ ಮೇಲಿರೋ ಪ್ರಿಂಟ್ಸ್ ಆಗಿರ್ಬೋದು, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಆ್ಯಂಡ್ ಹಿಂದೆಗಡೆ ಡಿಸೈನ್ ನೋಡ್ಬೋದು, ಬ್ಯಾಕ್ ಡಿಸೈನು, ಅದು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಇವನ್ ನಿನ್ನೆ ಕೂಡ ನಾವು ಹೋಗಿ ಒಂದು ಶಾಪಲ್ಲಿ ನೋಡ್ಕೊಂಡು ಬಂದ್ವಿ ಲಂಗ ಬ್ಲೌಸು. ಬಟ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿ ಕಮ್ಮಿ ಮಾಡ್ಕೊಂಡಿಲ್ಲ ಅಂತ ವಾಪಸ್ ಬಂದುಬಿಟ್ವಿ, ತೊಗೊಳ್ಳಿಲ್ಲ. ಬಟ್ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇನ್ನು ಬೇರೆ ಥರ ಎಲ್ಲ ಕೂಡ ಇತ್ತು, ಬಟ್ ನನಗೇನೋ ಈ ಒಂದು ಡಿಸೈನ್ ತುಂಬ ಇಷ್ಟ ಆಯಿತು. ಬ್ಯಾಕ್ ಡಿಸೈನ್ ನೋಡ್ಬೋದು, ಈ ರೀತಿಯಾಗಿ ಇದೆ. ಗುಬ್ಬಿ ಎದಳು ಅಷ್ಟರಲ್ಲಿ ಐಬ್ರೋ ಮಾಡಿಸ್ಕೊಂಬಿಡೋಣ ಅಂತ ಬಂದೆ. ತುಂಬ ದಿನ ಆಗಿದೆ ಐಬ್ರೋ ಮಾಡಿಸಿ. ನೋಡಿ ಎಷ್ಟಿದೆ ನನ್ನ ಐಬ್ರೋಸು. ಅದಲ್ಲದೆ ತಿಕ್ಕಿರೋದ್ರಿಂದ ತುಂಬ ಪೇನ್ ಆಗುತ್ತೆ ಐಬ್ರೋ ಮಾಡಿಸ್ಕೊಬೇಕಾದ್ರೆ. ಒಂದು ವೀಕಿಂದ ಮಾಡ್ಸೋಣ ಅಂದ್ಕೊಂಡು ಮಾಡಿಸೇ ಇಲ್ಲ. ಇವತ್ತು ಬಂದಿದ್ದೀನಿ ಮಾಡ್ಸೋಕ್ಕೆ. ಸೊ ಐಬ್ರೋ ಮಾಡಿಸ್ಕೊಂಡು ಮನೆಗೆ ಬಂದೆ. ಪಾಪು ಕೂಡ ಎದ್ದಿದ್ದು, ಅವಳಿಗೂ ಸರಿಯೆಲ್ಲ ತಿನ್ನಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಇವಾಗ ಒಂದು ಸ್ವಲ್ಪ ಬಟ್ಟೆ ಎಲ್ಲ ನೋಡ್ತಾ ಇದ್ದೀನಿ, ಪಾಪುಗೆ ಯಾವ್ದು ತೊಗೊಂಡು ಹೋಗೋದು ಅಂತ. ಸೊ ನಾನೇನು ಜಾಸ್ತಿ ತೊಗೊಂಡು ಹೋಗಲ್ಲ ಬಟ್ಟೆನ, ಯಾಕೆಂದರೆ ಅಲ್ಲಿ 2 ದಿನ ಇದ್ಬಿಟ್ಟು ಮತ್ತೆ ವಾಪಸ್ ಇಲ್ಲೇ ಬರಬೇಕು ಅಮ್ಮನ ಮನೆಗೆ. ಆವಾಗ ಬೇಕಿದ್ರೆ ಯಾವುದೇದು ಬೇಕು ನೋಡಿಬಿಟ್ಟು ತೊಗೊಂಡು ಹೋಗೋಣ ಅಂತ ಹೇಳಿ ಬರೀ ಒಂದು ಸ್ವಲ್ಪ ಒಂದು 4ರಿಂದ 5 ಜೊತೆ ಮಾತ್ರ ತೊಗೊಂಡು ಹೋಗ್ತೀನಿ ಪಾಪುದು. ಆ್ಯಂಡ್ ಈ ಬ್ಯಾಗಲ್ಲಿ ತೊಗೊಂಡು ಹೋಗ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಕರೆಂಟ್ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಈ ಬ್ಯಾಗು. ಸೊ ಎಲ್ಲೋದ್ರೂ ಈ ಬ್ಯಾಗ್
ತೊಗೊಂಡು ಹೋಗ್ತಾ ಇದ್ದೀನಿ. ನನಗೆ ಅನ್ನಿಸ್ತಾ ಇದೆ ಯಾಕೆ ಯಾವಾಗಲೂ ಇದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಬಟ್ ಒಂಥರ ಕಂಫರ್ಟಬಲ್ ಆಗಿದೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಜಾಸ್ತಿ ಐಟಮ್ಸ್ನ ಇಟ್ಕೊಳ್ಬೋದು. ಸೊ ಹಾಗಾಗಿ ಇದನ್ನೇ ತೊಗೊಂಡು ಹೋಗ್ತೀನಿ. ಇವಾಗ ಒಂದು 4 ಜೊತೆ ಮಾತ್ರ ಎತ್ತಿಟ್ಕೊತಿದ್ದೀನಿ, ಟಾಪ್ಗಳನ್ನ ಪಾಪುದು ಅಷ್ಟೇ. ಸೊ ಇದೇ ಬ್ಯಾಗ್ ಸಾಕಾಗುತ್ತೆ, ಜಾಸ್ತಿ ಏನು ತೊಗೊಂಡು ಹೋಗ್ತಿಲ್ವಲ್ಲ, ಹಾಗಾಗಿ ಒಂದು 4-5 ಜೊತೆ ಬಟ್ಟೆ ಅಲ್ವಾ, ಈಸಿಯಾಗಿ ಇದರಲ್ಲಿ ತೊಗೊಂಡು ಹೋಗ್ಬೋದು. ಸೊ ಹಾಗಾಗಿ ಇದೇ ಬ್ಯಾಗ್ನೇ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಒಂದೇನು ಗೊತ್ತಾ, ಹೆಣ್ಮಕ್ಳಿಗೆ ತುಂಬ ಎಮೋಷ್ನಲ್ ಆಗಿರೋಂತಹ ಟೈಮ್ ಯಾವುದು ಅಂದರೆ ನನ್ನ ಪ್ರಕಾರ ಒಂದು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀವಿ ಅಲ್ವಾ, ಆ ಟೈಮು. ಅದನ್ನು ಬಿಟ್ಟರೆ ಬಾಣ್ತನ ಮುಗಿಸ್ಕೊಂಡು ಮತ್ತೆ ಗಂಡನ ಮನೆಗೆ ಹೋಗ್ತೀವಲ್ವ, ಈ 2 ಟೈಮು ತುಂಬ ಎಮೋಷ್ನಲ್ ಅಂತ ಅನಿಸುತ್ತೆ. ಸೊ ನನಗಂತೂ ಸ್ವಲ್ಪ ಬೇಜಾರಾಗ್ತಾ ಇದೆ ಬಿಟ್ಟು ಹೋಗಬೇಕಲ್ಲ ಅಮ್ಮನ್ನ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ ಅಲ್ವಾ, ಹೋಗಲೇಬೇಕು. ಎಸ್, ಗಂಡನ ಮನೆಗೆ ಹೋಗ್ತಿದ್ದೀನಿ ಅಂತ ಖುಷಿ ಕೂಡ ಇದೆ, ಆದರೆ ಜಾಸ್ತಿ ಬೇಜಾರೇ ಇದೆ. ಜೊತೆಗೆ ಅಮ್ಮ ಇವತ್ತು ಬೆಳಿಗ್ಗೆ ಕೂಡ ಅಳ್ತಾಯಿದ್ರು ಪಾಪ. ಹೊರಗಡೆ ಎತ್ಕೊಂಡು ಕೂತ್ಕೊಂಡಿದ್ರು. ಪಕ್ಕದ ಮನೆ ಆಂಟಿ 2 ದಿನ ಹೋಗ್ಬಿಡ್ತೀಯಾ ಅಂತ ಅಂದ್ಬಿಟ್ರು, ಅಷ್ಟಕ್ಕೆ ಪಾಪ ಅಳ್ತಾಯಿದ್ರು. ನಾನು ಹೋಗ್ತೀನಿ ಅನ್ನೋದಕ್ಕಿಂತ ಇವಾಗ ಅವ್ರಿಗೆ ಪಾಪನ ಬಿಟ್ಟಿರಬೇಕಲ್ಲ, ಅದೇ ಒಂದು ದೊಡ್ಡ ಬೇಜಾರು ಅಂತಲೇ ಹೇಳ್ಬೋದು. ಯಾಕೆಂದರೆ ಪಾಪು ಇದ್ದರೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಜೊತೆಗೆ ಅವಳು ಬೆಳಿಗ್ಗೆ ಎದ್ದ ತಕ್ಷಣವೇ ಅಳ್ತಾ ಇರ್ತಾಳೆ ಎತ್ಕೊಳ್ಬೇಕು ಅಂತ. ಅಮ್ಮ ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆನೇ ಅವಳನ್ನ ಒಂದು 15 ನಿಮಿಷ ಎತ್ಕೊಂಡು ಆಟ ಆಡಿಸಿ ಆಮೇಲಿಂದ ಹೋಗಬೇಕು ಅವ್ರ ಕೆಲಸಕ್ಕೆ. ಆ್ಯಂಡ್ ಬಂದ ತಕ್ಷಣವೇ ಕೆಲಸದಿಂದ ಓಡಿ ಹೋಗ್ತಾಳೆ. ಸೊ ಈ ಥರ ಇರಬೇಕಂದ್ರೆ ಡೆಫಿನೆಟ್ಲಿ ಬೇಜಾರಾಗೇ ಆಗುತ್ತೆ. ಆ್ಯಂಡ್ ಹೇಳ್ತಾರಲ್ವ, ಮಕ್ಕಳಿರೋ ಮನೇಲಿ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅಂತ. ಸೊ ಹಾಗೇ, ಬಟ್ ಏನು ಮಾಡೋದಕ್ಕಾಗಲ್ಲ. ಹೆಣ್ಮಕ್ಳು ಅಂದಮೇಲೆ ಎಲ್ಲ ಫೇಸ್ಗಳನ್ನೂ ಕೂಡ ನಾವು ಫೇಸ್ ಮಾಡಲೇಬೇಕು. ಹಾಗೆ ಕೆಲವೊಂದಷ್ಟು ಪ್ಯಾಂಟ್ಗಳೆಲ್ಲನೂ ತೊಗೊಳ್ಬೇಕು. ಅವಳಿಗೆ ಡೈಲಿ ಹಾಕ್ತಾನೆ ಇರ್ತೀವಲ್ವ, ಅಂದರೆ ಡೈಪರೆಲ್ಲ ಏನು ಯೂಸ್ ಮಾಡದೇ ಇರೋದ್ರಿಂದ ಆವಾಗವಾಗ ಅವಳು ಸುಸು ಮಾಡ್ಕೊತಾನೆ ಇರ್ತಾಳೆ, ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಅದನ್ನು ಹೋಗೋ ದಿನ ಹಾಕಿ ಇಟ್ಕೊಳ್ಳೋಣ ಅಂತ ಬರೀ ಟಾಪ್ಸ್ಗಳು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇವಾಗ ಸರಿನೂ ಕೂಡ ಒಂದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ, ಅಲ್ಲಿದ್ದಾಗ ತಿನ್ಸಕ್ಕೆ ಬೇಕಾಗತ್ತೆ ಅಂತ. ಮತ್ತೆ ಬರ್ತೀನಿ ಅಲ್ವಾ, ಆವಾಗ ಫುಲ್ಲು ತೊಗೊಂಡು ಹೋಗ್ತೀನಿ. ಇದೊಂದು ಡಬ್ಬದಲ್ಲಿದೆ ಅಷ್ಟೇ, ಇವಾಗ ಸರಿ ಖಾಲಿ ಆದರೆ ಮಾಡಿಸ್ಕೊಳ್ಬೇಕು. ಆ್ಯಂಡ್ ಇನ್ನೂ ಒಂದು ವಿಷಯ ನಿಮಿಷದಲ್ಲಿ ಶೇರ್ ಮಾಡ್ಕೊಳ್ಬೇಕು, ಏನು ಅಂತ ನೀವೇ ನೋಡಿ. ತುಂಬ ಹಿಂದೆಯೇ ಈ ವಿಡಿಯೋನ ಶೇರ್ ಮಾಡ್ಕೊಳ್ಬೇಕಿತ್ತು, ಆಗಿರಲಿಲ್ಲ, ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ನಂದು ಫೋನ್ ರಿಪೇರಿ ಆಗಿದೆ ಇನ್ನೊಂದು ಅಂತ ಹೇಳಿ. ಸೊ ಫಸ್ಟು ವಂಡರ್ಲಲ್ಲಿ ನೀರಲ್ಲಿ ಬಿದ್ದದು ಹಾಳಾಗಿತ್ತು, ಅದಾದಮೇಲೆ ಡಿಸ್ಪ್ಲೇ ಹೊಡೆದೋಯ್ತದು. ಸೊ ಅದನ್ನು ರೆಡಿನೇ ಮಾಡಿಸಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನು ಅಮ್ಮ ಕೈಲಿ ಕೊಟ್ಟು ಕಳಿಸಿದ್ದೆ, ರೆಡಿ ಮಾಡಿಸ್ಕೊಂಡು ಬನ್ನಿ ಅಂತ. ಸೊ ಅವರು ರೆಡಿ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ಗೈಸ್, ಪಾಸಿಟಿವ್. ಸೊ ಇದು ಆ್ಯಕ್ಚುಲಿ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ನಾನು ಮಾಡಿದಂತಹ ವಿಡಿಯೋ. ಸೊ ಅದನ್ನು ಆ್ಯಡ್ ಮಾಡಿರಲಿಲ್ಲ ಅಷ್ಟೇ. ಸೊ ಅದೆಲ್ಲ ಆ ಫೋನಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ನಾನು ಅದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ಇದು ಹಳೆ ವಿಡಿಯೋ, ನನ್ನ ಪಾಪು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಾಗ ಮಾಡಿರೋ ಅಂಥದ್ದು. ಫೋನ್ ರಿಪೇರಿ ಮಾಡಿದಾಗ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಹಾಗಾಗಿ ಇವತ್ತು ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಇದು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಮಾಡಿದ ವಿಡಿಯೋ, ಅಂದರೆ ಫಸ್ಟ್ 15 ಡೇಸಲ್ಲಿದ್ದಾಗ ಮಾಡಿದ್ದು. ಇದು 3rd ಮಂತ್ ಸ್ಕ್ಯಾನಿಗೆ ಹೋದಾಗ ಮಾಡಿದ್ದು ವಿಡಿಯೋ. ನನ್ನ ಹಸ್ಬೆಂಡ್ಗೆ, ನಮ್ಮ ಅಮ್ಮಗೆ, ನಮ್ಮ ಅತ್ತೆಗೆ, ಫ್ಯಾಮಿಲಿಗೆ. ವಿಡಿಯೋ ಇಲ್ಲ ತಾನೆ? ವಿಡಿಯೋ ಓನ್ಲಿ ಸೌಂಡ್, ಆಡಿಯೋ. ಹೌದಾ? ಟೇಕಿಂಗ್ ಎ ವಿಡಿಯೋ. ಅವತ್ತು ಪಾಪದ್ದು ಹಾರ್ಟ್ ಬೀಟ್ನ ತೋರಿಸ್ತಾ ಇದ್ರು, ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಬಟ್ ಅವ್ರು ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂದ್ರೆ ನಾನು ಹಂಗೆ ಗ್ಯಾಪಲ್ಲಿ ಮಾಡ್ಕೊಂಡ್ಬಿಟ್ಟೆ ವಿಡಿಯೋ. ಆಗಲೇ ಹೇಳಿದೆ ಅಲ್ವಾ ನಿಮಗೆ, ನಾನು ಒಂದು ಲಂಗ ಬ್ಲೌಸ್ ನೋಡಿದ್ವಿ ನಿನ್ನೆ, ಬಟ್ ಅದು ಜಾಸ್ತಿ ಹೇಳಿದ್ರು ಅಂತ ತೊಗೊಳ್ಳಿಲ್ಲ, ಹಾಗೆ ಬಂದ್ವಿ ಅಂತ. ಸೊ ಇದೇ ಲಂಗ ಬ್ಲೌಸ್, ಅದು ಅಮ್ಮ ಹೋಗಿ ಇವಾಗ ತೊಗೊಂಡು ಬಂದುಬಿಟ್ಟಿದ್ದಾರೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಫಸ್ಟ್ ಇವ್ಳಿಗೊಂದು ಲಂಗ ಬ್ಲೌಸ್ ತೊಗೊಂಡಿದ್ದೀನಲ್ವ, ಅದು ಕೂಡ ಸೇಮ್ ಕಲರೇ, ಬಟ್ ಅದು ಪ್ಲೇನ್ ಇದೆ, ಏನು ಡಿಸೈನ್ ಇಲ್ಲ. ಸೊ ಇದು ಬಂದು ಡಿಸೈನ್ ಎಲ್ಲ ಇದೆ. ಸೊ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ. ಈ 2ರಲ್ಲಿ ನೋಡ್ತೀನಿ ಯಾವುದನ್ನು ಹಾಕಬೇಕು ನಾಮಕರಣಕ್ಕೆ ಅಂತ. ಸೊ ಐ ಥಿಂಕ್ ನಾನು ಪಿಂಕ್ ಆ್ಯಂಡ್ ಗ್ರೀನ್ ಹಾಕೋಣ ಅಂತ ಅನ್ನಿಸ್ತಿದೆ ಒಂದು ಕಡೆ. ಈ 2ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು? ನನಗಂತೂ 2 ಇಷ್ಟ ಆಯಿತು. ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ದು ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಸಿಮಿಲರ್ ಆಗಿರೋ ಅಂಥದ್ದೇ. ಸೊ ನಿಮಗೇನಾದರೂ ಬೇಕಂತ ಅಂದರೆ ಕೇಳಿ, ಲಿಂಕ್ನ ನಾನು ಪ್ರೊವೈಡ್ ಮಾಡ್ತೀನಿ. ಟನ್ ಟಡನ್ ಟಡನ್ ಟಡನ್. ಆಟಾಡು, ಇಲ್ಲೇ ಇದ್ದೀನಿ, ಆಟಾಡು.
ವಾಷಿಂಗ್ ಮಿಷಿನಲ್ಲಿ ಕೂರಿಸಿದೆ ಅವಳನ್ನ. ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ಲು ಪಾಪ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.